ಹಿಂಚಿಂಚು ಮಾಹಿತಿ ಬಿಚ್ಚಿಟ್ಟ ಚಿನ್ನಯ್ಯ ರವಿ ಪೂಜಾರಿಯನ್ನ ನೇತು ಹಾಕಿ ಕೊಂದಿದ್ದಾರೆ. ಸೌಜನ್ಯ ಕೇಸ್ನ ಸಾಕ್ಷ್ಯವಿದ್ದ ಸಿಸಿಟಿವಿ ಕದ್ದಿದ್ದಾರೆ. ಎಸ್, ಧರ್ಮಸ್ಥಳ ಪ್ರಕರಣದ ದೂರುದಾರ ಚಿನ್ನಯ್ಯ ಈಗ ಆರೋಪಿಯಾಗಿ ಜೈಲಿನಲ್ಲಿದ್ದರು. ಅವನು 2 ವರ್ಷಗಳ ಹಿಂದೆ ತಿಮರೋಡಿ ಮನೆಯಲ್ಲಿ ನೀಡಿದ ಹೇಳಿಕೆಗಳ ವಿಡಿಯೋ ಸೀರೀಸ್ ದಿನದಿಂದ ದಿನಕ್ಕೆ ಬಿಡುಗಡೆ ಆಗ್ತಿದೆ. ಈಗಾಗಲೇ 11 ಪಾರ್ಟ್ಗಳು ಬಂದಿದ್ದು, ಚಿನ್ನಯ್ಯ ಸೌಜನ್ಯ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿರುವುದರಿಂದ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ. 2023 ಆಗಸ್ಟ್ನಲ್ಲಿ ರೆಕಾರ್ಡ್ ಆದ ವಿಡಿಯೋದಲ್ಲಿ ಚಿನ್ನಯ್ಯ ರವಿ ಪೂಜಾರಿಯನ್ನ ನೇತು ಹಾಕಿ ಕೊಂದಿದ್ದಾರೆ, ನಂತರ ಇಳಿಸಿದ್ದಾರೆ ಎಂದು ಹೇಳಿದ್ದಾನೆ. ಜೊತೆಗೆ ಸೌಜನ್ಯ ಕೇಸ್ನ ಸಾಕ್ಷ್ಯವಿದ್ದ ಬಸ್ ಸ್ಟಾಪ್ನ ಸಿಸಿಟಿವಿಯನ್ನ ಎತ್ಕೊಂಡು ಹೋಗಿದ್ದಾರೆ. ಕೊಲೆ ನೇತ್ರಾವತಿ ಬಳಿ ನಡೆದರೂ ಉಜಿರೆಯಲ್ಲಿ ಲೀಕ್ ಆದ ಬಗ್ಗೆ ಬಹಿರಂಗಪಡಿಸಿದ್ದಾನೆ. ಅಲ್ಲದೆ 100 ಶವಗಳನ್ನು ಹೂತಿದ್ದೇನೆ ಎಂಬ ಸ್ಫೋಟಕ ಹೇಳಿಕೆಗಳನ್ನ ತಿಮ್ಮರೋಡಿ ಬಳಿ ಬಿಚ್ಚಿಟ್ಟಿದ್ದಾನೆ. ಆದರೆ ಚಿನ್ನಯ್ಯ ಹೇಳಿದ ವಿವರಗಳಿಗೆ ವಿರುದ್ಧವಾಗಿ ಎಸ್ಐಟಿ ಬೇರೆಡೆ ಶೋಧ ನಡೆಸಿದ ಆರೋಪ ಕೇಳಿಬಂದಿತ್ತು. ತನಿಖೆಯ ನಿಖರತೆ ಪ್ರಶ್ನೆಯಾಗಿದೆ. ಆದರೂ ಈ ವಿಡಿಯೋ ಸೀರೀಸ್ ಸೌಜನ್ಯ ಹೋರಾಟಗಾರರಲ್ಲಿ ಹೊಸ ಉತ್ಸಾಹ ಮೂಡಿಸಿದ್ದು, ಮುಂದಿನ ಭಾಗಗಳು ಇನ್ನೂ ದೊಡ್ಡ ಬೇರೆ ರೀತಿಯ ವಿಷಯಗಳನ್ನ ಹೊತ್ಕೊಂಡು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನ ದಿನಕ್ಕೊಂದು ಹೇಳಿಕೆಗಳು, ಇತ್ತೀಚಿನ ಹೇಳಿಕೆ, ಹಿಂದಿನ ಹೇಳಿಕೆ ಗೊಂದಲವನ್ನು ಮೂಡಿಸಿದೆ. ಹಾಗೊಂದಷ್ಟು ಪೊಲೀಸ್ ಆಫೀಸರ್ ಒಂದಷ್ಟು ಹೇಳ್ತಾರೆ, ಆ ಥರ ಮಂಪುರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ. ಹಾಗಾಗಿ ಇಷ್ಟೆಲ್ಲ ದೊಡ್ಡ ಪ್ರಕರಣ ಒಬ್ಬನ ಹೇಳಿಕೆಯ ಮೇಲೆ ಆಚೆ ಮತ್ತು ಈಚೆ ಆಗುವಂಥದ್ದು ಭಾಳ ದುರಂತ. ಸೊ ಹಾಗಾಗಿ ಆತ ದಿನಕ್ಕೊಂದು ಹೇಳಿಕೆಯನ್ನು ಬದಲಾಯಿಸುವ ರೀತಿ, ಈ ಹಿಂದೆ ಕೊಟ್ಟಂಥ ಹೇಳಿಕೆಗಳ ರೀತಿ ಗಮನಿಸಿದಾಗ ಸಮಥಿಂಗ್ ಗೋಯಿಂಗ್ ರಾಂಗ್. ಈತನನ್ನು ಕರೆಕ್ಟಾಗಿ ಪರೀಕ್ಷೆ ಮಾಡಲೇಬೇಕಾದಂಥ ಸನ್ನಿವೇಶಗಳು ಸಹಜವಾಗಿ. ಯಾಕೆಂದರೆ ಈಗ ಉಲ್ಟಾ, ಹಿಂದೆ ಬೇರೆ ಕತೆ. ಹಾಗಾಗಿ ತನಿಖೆಯ ಹಾದಿ ತಪ್ಪಿಸುವ, ಹೋರಾಟಗಾರರನ್ನ ಹಾದಿ ತಪ್ಪಿಸುವ, ಸರ್ಕಾರವನ್ನು ಹಾದಿ ತಪ್ಪಿಸುವ ಲೆಕ್ಕಾಚಾರ ಇರ್ಬೋದು ಅಂತ ಗೊತ್ತಿಲ್ಲ. ಬಟ್ ಚಿನ್ನಯ್ಯನ ಮೇಲೆ ಒಂದಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾಗತ್ತೆ ಈ ವಿಷಯ ನೋಡಿದಾಗ. ಯಾಕಂದರೆ ವಿಡಿಯೋದಲ್ಲಿ ಹಿಂಗೆ ಹೇಳ್ತೀಯಾ, ಈಗ ಒಂದು ಕತೆ ಹೇಳ್ತೀಯ, ಇನ್ವೆಸ್ಟಿಗೇಷನಲ್ಲಿ ಒಂದು ಕತೆ ಹೇಳ್ತೀಯ ಅನ್ನೋದಾದರೆ ನಂಬೋದು ಹೇಗೆ ಅಂತ ಗೊತ್ತಿಲ್ಲ. ದಿನಕ್ಕೊಂದು SIT ತನಿಖೆಯ ನಂತರ ಅವ್ರೇನು ಕೊಡ್ತಾರೆ ಅದನ್ನು ನಂಬಬೇಕಾಗತ್ತೆ ಅಷ್ಟೇ, ಇನ್ನೇನೋ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ತನ್ನ ತದ್ವಿರುದ್ಧ ಹೇಳಿಕೆಗಳೇ ತನಿಖೆ ಅಳ್ಳಾಡಿಲಿಕ್ಕೆ, ಹಾದಿ ತಪ್ಪಲಿಕ್ಕೆ ಕಾರಣ ಆಗಿದೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.